ನನ್ನ ಪ್ರೀತಿ. ಅಭಿಜಿತ್ ಮನೆಗೆ ಬಂದಾಗ ರಾತ್ರಿ 10:30 ಗಂಟೆಯಾಗಿತ್ತು. ಅವನನ್ನು ಸ್ವಾಗತಿಸಿದ್ದು ಬಾಗಿಲಿಗೆ ಹಾಕಿದ್ದ ಬೀಗ. ಪಲ್ಲವಿ ಎಲ್ಲಿ ಹೋಗಿರಬಹುದು? ತನಗೆ ಹೇಳದೆ ಎಲ್ಲಿಯೂ ಹೋದವಳಲ್ಲ ಎಂದು ಯೋಚಿಸುತ್ತಾ ಬಾಗಿಲಲ್ಲೇ ನಿಂತ. ಕೀ ತಗೊಪ್ಪ ಎಂದು ಪಕ್ಕದ ಮನೆಯಾಕೆ ಕೀ ಕೊಟ್ಟರು. ಆಂಟಿ, ಪಲ್ಲವಿ ಎಲ್ಲಿ ಹೋಗಿದ್ದಾಳೆ? ಏನಾದರೂ ತಿಳಿಸಿದ್ದಾಳಾ ಎಂದು ಕೇಳಿದ. ಆಗ ಆಕೆ, ಹೌದಪ್ಪ, ಪಲ್ಲವಿಯವರಿಗೆ ತುಂಬ ಜ್ವರ ಬಂದು ಸುಸ್ತಾಗಿದ್ದರು. ಅವರು ಹೇಳಿಕೊಟ್ಟ ನಂಬರ್ಗೆ ಫೋನ್ ಮಾಡಿ ಅವರಣ್ಣನ್ನ ಕರೆಸಿದೆ. ಅವರು ಬಂದು ಕರೆದುಕೊಂಡು ಹೋದರು ಎಂದು ಹೇಳಿದಳು. ಆಂಟಿ, ಥ್ಯಾಂಕ್ಸ್ ಆಂಟಿ ಎಂದು ಹೇಳುತ್ತಾ ಬಾಗಿಲ ಬೀಗ ತೆಗೆದು ಒಳ ಬಂದ ಅಭಿಜಿತ್. ಅಭಿಜಿತ್ ಮತ್ತು ಪ್ರದೀಪ್ ಹೈಯರ್ ಸೆಕೆಂಡರಿ ಶಾಲೆಯಿಂದಲೂ ಜೊತೆಯಾಗಿ ಕಂಬೈನ್ ಸ್ಟಡಿ ಮಾಡಿ ಕಾಲೇಜು ಮುಗಿಯುವವರೆಗೂ ಜೊತೆಯಾಗೇ ಓದಿದವರು. ಪ್ರದೀಪ್ BSc ಮುಗಿಸಿದ ತಕ್ಷಣ BEML ಫ್ಯಾಕ್ಟರಿಯಲ್ಲಿ ಒಳ್ಳೆ ಕೆಲಸಕ್ಕೆ ಸೇರಿದ. ಆದರೆ ಅಭಿಜಿತ್ MSc ಮುಗಿಸಿಕೊಂಡು ಜಾವಾ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆದ. ಅಭಿಜಿತ್ ಆಗಾಗ್ಗೆ ಪ್ರದೀಪ್ ಮನೆಗೆ ಹೋಗಿ ಬಂದು ಮಾಡುತ್ತಿದ್ದ. ಆಗ ಪ್ರದೀಪ್ ತಂಗಿ ಪಲ್ಲವಿಯನ್ನು ನೋಡಿ ಇಷ್ಟಪಟ್ಟ. ಪಲ್ಲವಿಯ ಮುಗ್ಧ ಸೌಂದರ್ಯ, ಒಳ್ಳೆಯ ಗುಣಗಳಿಗೆ ಮಾರು ಹೋದ. ದಿನ ಕಳೆದಂತೆ ಒಬ್ಬರಿಗೊಬ್ಬರು ಪ್ರೀತಿಸತೊಡಗಿದರು. ಒಂದು ದಿನ ತಾನು ಪಲ್ಲವಿಯನ್ನು ತುಂಬ ಪ್ರೀತಿಸುತ್ತಿರುವುದಾಗಿಯೂ ಮದುವೆಯಾದರೆ ಅವಳನ್ನೇ ಮದುವೆಯಾಗುವುದಾಗಿಯೂ ತಿಳಿಸಿದ. ಅಭಿಜಿತ್ ತನ್ನ ಸ್ನೇಹಿತ ಪ್ರದೀಪನಿಗೆ ಈ ವಿಷಯ ತಿಳಿಸಿದ. ಪ್ರದೀಪ್ ಚಿಂತಿಸಿದ. ಅವರಿಬ್ಬರ ಜೋಡಿ ಹೇಳಿ ಮಾಡಿಸಿದಂತಿದೆ. ನೋಡೋದಕ್ಕೂ ಲಕ್ಷ್ಮೀನಾರಾಯಣರಂತೆ ಕಾಣುತ್ತಾರೆ. ಆದರೆ ನಮ್ಮ ತಂದೆ ಏನನ್ನುತ್ತಾರೋ ಎಂಬ ಚಿಂತೆ ಕಾಡಿತ್ತು. ಏಕೆಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ತಮ್ಮನ್ನು ತಾಯಿ ತಂದೆ ಇಬ್ಬರೂ ಆಗಿ ತುಂಬ ಪ್ರೀತಿಯಿಂದ ಸಾಕಿ ಬೆಳೆಸಿ ಚೆನ್ನಾಗಿ ಓದಿಸಿದ್ದರು. ವಿಷಯ ತಿಳಿದ ಶಂಕರರಾವ್ ಅವರು ಆಲೋಚಿಸಿ ಕೊನೆಗೆ ಪೂರ್ಣ ಸಮ್ಮತಿ ನೀಡಿದರು. ಮಕ್ಕಳ ಸುಖ ಸಂತೋಷವೇ ನಮ್ಮ ಸುಖ ಎಂದು ಭಾವಿಸಿ ಬದುಕಿದ್ದ ಜೀವ ಅವರದ್ದು. ಆದರೆ ಅಭಿಜಿತ್ ಮನೆಯಲ್ಲಿ ಪಲ್ಲವಿಯನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಳ್ಳಲು ಸುತಾರಾಮ್ ಇಷ್ಟಪಡಲಿಲ್ಲ. ಇರೋದೊಬ್ಬ ಮಗ, ತಮ್ಮ ಜಾತಿ ಹುಡುಗಿನೇ ಬೇಕೆಂದು ಹೆತ್ತ ತಾಯಿ ಬಯಸಿ ಹಠ ಹಿಡಿದರು. ತಂಗಿ ಮುನಿಸಿಕೊಂಡಳು. ತಂದೆ ಮಾತನಾಡುವುದನ್ನೇ ನಿಲ್ಲಿಸಿದರು. ಆದರೆ ಅಭಿಜಿತ್ ಮಾತ್ರ ನಾನು ಮದುವೆಯಾದರೆ ಪಲ್ಲವಿಯನ್ನೇ, ಇಲ್ಲದಿದ್ದರೆ ತನಗೆ ಈ ಜನ್ಮದಲ್ಲಿ ಮದುವೆಯೇ ಬೇಡವೆಂದು ಹೇಳಿಬಿಟ್ಟ. ಹೆತ್ತವರನ್ನು ದೂರ ಮಾಡಲಾರದೆ, ಪ್ರೀತಿಸಿದ ಹುಡುಗಿಯನ್ನು ಬಿಟ್ಟಿರಲಾರದೆ ತೊಳಲಾಡಿದ. ತನ್ನ ಮದುವೆಯ ಬಗ್ಗೆ ಮನೆಯಲ್ಲಿ ಒಂದು ದಿನ ರಾದ್ದಾಂತವೇ ನಡೆದಾಗ ಮಾತನಾಡದೆ ಹೊರಬಂದಿದ್ದ. ಸ್ನೇಹಿತ ಪ್ರದೀಪನ ಮನೆಯವರ ಸಹಾಯದಿಂದ, ಫ್ಯಾಕ್ಟರಿಯ ಸಹೋದ್ಯೋಗಿಗಳ ಸಹಾಯದಿಂದ ಶ್ರೀಕೃಷ್ಣ ಮಂದಿರದಲ್ಲಿ ಪಲ್ಲವಿಗೆ ಶಾಸ್ತ್ರೋಕ್ತವಾಗಿ ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಮಾಡಿ ಅಭಿಜಿತ್ ಜಯನಗರದಲ್ಲಿ ಮನೆ ಮಾಡಿ ಒಂದು ಒಳ್ಳೆಯ ದಿನ ನೋಡಿ ತನ್ನ ಮನೆಗೆ ಪಲ್ಲವಿಯನ್ನು ಕರೆತಂದ. ಅಭಿಜಿತ್ ಹೊಸ ಸಂಸಾರದ ಆನಂದ, ಪ್ರೀತಿಯಲ್ಲಿ 4 ವರ್ಷಗಳು ಉರುಳಿ ಹೋದವು. ಪಲ್ಲವಿ ಮುದ್ದಾದ ಒಂದು ಮಗುವಿನ ತಾಯಿಯೂ ಆದಳು. ಅಭಿಜಿತ್ನ ಜವಾಬ್ದಾರಿಯೂ ಸಹ ಹೆಚ್ಚಿತ್ತು. ಅಂದು ಪ್ರದೀಪ್ ತನ್ನ ತಂಗಿ ಪಲ್ಲವಿಯನ್ನು ನೋಡಲು ಬಂದಿದ್ದ. ಗೇಟ್ ಚಿಲುಕ ತೆಗೆಯುತ್ತಿದ್ದಾಗ ಪಲ್ಲವಿ ಮಗುವನ್ನು ಹೊಡೆದು ಬೈಯುತ್ತಿರುವ ಶಬ್ದವನ್ನು ಕೇಳಿ ಚಕಿತನಾದ. ಕೋಪವೆಂದರೇನೆಂದೇ ತಿಳಿಯದ ತನ್ನ ತಂಗಿಯ ಇಂದಿನ ನಡವಳಿಕೆ ಆಶ್ಚರ್ಯ ತರುವುದಿರಲಿ, ಮನಸ್ಸಿಗೂ ತುಂಬ ವೇದನೆಯಾಯಿತು. ಅದೇ ಆಲೋಚನೆಯಲ್ಲಿಯೇ ಕಾಲಿಂಗ್ ಬೆಲ್ ಒತ್ತಿದ. ಯಾರದು ಎಂಬ ಒರಟಾದ ಧ್ವನಿ ಕೇಳಿ ಬಂತು. ನಾನಮ್ಮ ಪಲ್ಲವಿ, ನಿನ್ನ ಅಣ್ಣ ಪ್ರದೀಪ ಎಂದು ಉತ್ತರಿಸಿದ. ತನ್ನ ಅಣ್ಣನ ಧ್ವನಿ ಕೇಳುತ್ತಿದ್ದ ಹಾಗೆಯೇ ಓಡಿ ಬಂದು ಬಾಗಿಲು ತೆಗೆದಳು ಪಲ್ಲವಿ. ಬಾರಣ್ಣ ಎಂದವಳನ್ನೇ ಒಂದೆರಡು ಕ್ಷಣ ದಿಟ್ಟಿಸಿದ. ಯಾಕಣ್ಣ ಹಾಗೆ ನೋಡ್ತಾ ಇದ್ದೀಯಾ? ಏನಿಲ್ಲಮ್ಮ, ನಿನ್ನ ನೋಡಿ ತುಂಬ ದಿನವಾಯ್ತಲ್ಲ, ಹಾಗೆ ನೋಡಬೇಕೆನಿಸಿತು. ಚೆನ್ನಾಗಿದ್ದೀಯಾ ಎಂದ ಪ್ರದೀಪ್. ಚೆನ್ನಾಗಿದ್ದೀನಿ ಎಂದು ಮೊಟಕಾಗಿ ಉತ್ತರಿಸಿದಳು ಪಲ್ಲವಿ.
ಅಳುತ್ತಾ ಬಿಕ್ಕಳಿಸುತ್ತಾ ನೀರು ತುಂಬಿದ ಕಣ್ಗಳೊಂದಿಗೆ ತನ್ನ ಮಾವನನ್ನು ಒಮ್ಮೆ ತನ್ನ ಅಮ್ಮನನ್ನು ಒಮ್ಮೆ ನೋಡುತ್ತಾ ಕುಳಿತಿದ್ದ 1.5 ವರ್ಷದ ಅಮೋಘ. ಆ ಕ್ಷಣವೇ ಮಗುವನ್ನು ಎತ್ತಿಕೊಂಡ ಪ್ರದೀಪ್ ಕಣ್ಣೀರನ್ನು ಒರೆಸಿ ಮುದ್ದು ಮಾಡಿದ. ಅಲ್ಲ ಪಲ್ಲವಿ, ಈ ಪುಟ್ಟ ಕಂದನನ್ನು ಬೈಯೋದಕ್ಕೆ ಹೇಗೆ ತಾನೇ ಮನಸ್ಸು ಬಂತು ನಿನಗೆ? ಏನು ಮಾಡಲಿ ಅಣ್ಣ, ತುಂಬ ಚೇಷ್ಟೆ ಮಾಡಿ ಗೋಳು ಹೊಯ್ಕೋತಾನೆ. ಹೇಳಿದ ಮಾತು ಒಂದು ಕೇಳಲ್ಲ, ನನಗಂತೂ ಸಾಕಾಗಿ ಹೋಗಿದೆ ಎಂದಳು ನೊಂದ ಮನಸ್ಸಿನಲ್ಲಿ. ಪಲ್ಲವಿ, ಅದೇನು ಪಲ್ಲವಿ ಹೀಗೆ ಹೇಳ್ತೀಯ? ಅವನ ಚೇಷ್ಟೆನ ಗೋಳು ಅಂತೀಯಲ್ಲ, ಅವನಲ್ಲದೆ ಇಂಥ ಚೇಷ್ಟೆನ ನಾವು ಮಾಡೋಕ್ಕಾಗುತ್ತೇನು? ಪಾಪ, ನೀನು ಬೈದ್ರೆ ಹೊಡೆದ್ರೆ ಅದಕ್ಕೇನಾದರೂ ಅರ್ಥ ಆಗುತ್ತಾ ಎನ್ನುತ್ತಾ ಮಗುವಿನ ಕೆನ್ನೆಗೆ ಪ್ರೀತಿಯಿಂದ ಮುದ್ದಿಕ್ಕಿ ತಿನ್ನೋಕೆ ಚಾಕ್ಲೇಟ್ ಕೊಟ್ಟ. ಪಲ್ಲವಿ, ಮುದ್ದಾದ ಮಗು, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಇರಬೇಕಾದ್ರೆ ನಿನ್ನಲ್ಲಿ ಈ ಕೋಪ ಹೇಗೆ ಬರಲು ಸಾಧ್ಯವಾಗಿದೆ? ನನಗಂತೂ ಆಶ್ಚರ್ಯವಾಗುತ್ತಿದೆ ಎಂದನು ತಂಗಿಯನ್ನೇ ನೋಡುತ್ತಾ. ಪ್ರೀತಿಸೋ ಗಂಡ ಎಂದವಳ ತುಟಿಗಳಲ್ಲಿ ವ್ಯಂಗ್ಯ ಲಾಸ್ಯವಾಡಿತು. ಅವಳ ವ್ಯಂಗ್ಯ ನಗೆಯನ್ನು ಗಮನಿಸಿದ ಪ್ರದೀಪಿಗೆ ಒಂದು ಥರ ಮುಜುಗರವೂ ಆಯಿತು. ಆದರೆ ಅದನ್ನು ತೋರ್ಪಡಿಸಲಿಲ್ಲ. ತಂಗಿ ಉಪಚಾರ ಮಾಡಿ ಬಡಿಸಿದ ಊಟವನ್ನು ಮಾಡಿ ಸ್ವಲ್ಪ ಹೊತ್ತು ಇದ್ದು ಹೊರಟನು ಪ್ರದೀಪ. ಅಣ್ಣ, ಸ್ವಲ್ಪ ಹೊತ್ತು ಅವರು ಬರುವವರೆಗೂ ಇದ್ದು ಹೋಗಬಹುದಲ್ಲ ಎಂದಳು ಪಲ್ಲವಿ. ಇಲ್ಲಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಲೇಬೇಕು, ಮತ್ತೊಮ್ಮೆ ಬರಲೆ ಎಂದು ಹೇಳಿ ತಕ್ಷಣವೇ ಮರೆತೆ ಬಿಟ್ಟಿದ್ದೆ ಪಲ್ಲವಿ. ಇದು ನನ್ನ ಹೊಸ ಫೋನ್ ನಂಬರ್, ತಗೋ ಇಟ್ಟುಕೋ ಎಂದು ಹೇಳಿ ತನ್ನ ಕಾರ್ಡ್ ಕೊಟ್ಟ. ಪಲ್ಲವಿ, ನೀವುಗಳು ಬಂದು ತುಂಬ ದಿನಗಳಾಯಿತು. ಅಭಿಜಿತ್ಗೂ ಹೇಳು, ಅಪ್ಪ ನಿನ್ನ ಅಮೋಘನ್ನ ನೋಡಬೇಕೆಂದು ಹಂಬಲಿಸುತ್ತಿದ್ದಾರೆ. ಆದಷ್ಟು ಬೇಗ ಬನ್ನಿ ಎಂದು ಹೇಳಿ ತಂಗಿಗೆ ಬಾಯ್ ಹೇಳಿ ಹೊರಟ. ಅಂದು ಏಕೋ ಏನೋ ಪ್ರದೀಪಿಗೆ ಮಲಗಿದರೆ ರಾತ್ರಿ ಕಣ್ಣಿಗೆ ನಿದ್ರೆ ಹತ್ತಲಿಲ್ಲ. ಕಣ್ಮುಚ್ಚಿದರೆ ಪಲ್ಲವಿಯೇ ಕಣ್ಮುಂದೆ ಬರುತ್ತಿದ್ದಳು. ರಸಪೂರಿ ಮಾವಿನ ಹಣ್ಣಿನಂತಿದ್ದ ಹುಡುಗಿ ಈಗ ಸೊರಗಿದ ಶರೀರ, ಗುಳಿಬಿದ್ದ ಕಣ್ಣುಗಳು, ಅಲಂಕಾರವಿಲ್ಲದ ಮುಖ, ಸೋತಂತ ಮುಖ ಕಣ್ಮುಂದೆ ಸುಳಿದಾಗ ಹೊಟ್ಟೆ ಚುರುಕೆಂದು ಸಂಕಟವಾಯಿತು. ಏಕೆ ಹೀಗೆ? ಆ ಸೌಮ್ಯ ಮುಖದ, ಆ ಸುಂದರ ಮುಖದ ಮುಗ್ಧ ಪಲ್ಲವಿಯಲ್ಲಿ ಈಗಿನ ಪಲ್ಲವಿಯಲ್ಲಿ ಏನಾಗಿದೆ ಇವಳಿಗೆ? ಪಾಪ, ಅಭಿಜಿತ್ ತನ್ನ ಪ್ರೀತಿಗಾಗಿ ತನ್ನವರನ್ನೆಲ್ಲ ತೊರೆದು ಬಂದಿದ್ದಾನೆ. ಹಾಗಿರುವಾಗ ಏಕೆ ಹೀಗಾಗುತ್ತಿದ್ದಾಳೆ ಪಲ್ಲವಿ? ಏಕೆ ಹೀಗೆ? ಇದೇ ಆಲೋಚನೆಯಲ್ಲಿ ಮಲಗಿದ್ದ ಪ್ರದೀಪಿಗೆ ಅದು ಯಾವಾಗ ನಿದ್ರೆ ಹತ್ತಿತೋ ತಿಳಿಯಲಿಲ್ಲ. ಅಂದು ಅಭಿಜಿತ್ ಮನೆಗೆ ಬಂದಾಗ 11 ಗಂಟೆ ಹೊಡೆದಿತ್ತು. ಅದು ಜ್ವರ ಕಾದು ಸುಸ್ತಾಗಿ ಹೊಟ್ಟೆಗೂ ಇಲ್ಲದೆ ಮಲಗಿದ್ದ ಪಲ್ಲವಿಯು ಕಾಲಿಂಗ್ ಬೆಲ್ ಶಬ್ದಕ್ಕೆ ಎದ್ದು ನಿಧಾನವಾಗಿ ಬಂದು ಬಾಗಿಲು ತೆಗೆದಳು. ಮೈಗೆ ಹುಷಾರಿಲ್ಲ, ಬೇಗ ಬನ್ನಿ, ಡಾಕ್ಟರ್ ಹತ್ತಿರ ಹೋಗಿ ಬರೋಣ ಎಂದು ಬೆಳಗ್ಗೆ ಅವನು ಹೊರಟುವಾಗಲೇ ಅವನೊಡನೆ ಹೇಳಿದ್ದಳು ಪಲ್ಲವಿ. ಆದರೆ ಈಗ ಬಂದವನು ಒಂದೂ ಮಾತನಾಡದೆ ಸೀದಾ ಹೋಗಿ ಸುಸ್ತಾದವನಂತೆ ಹಾಸಿಗೆಯಲ್ಲಿ ಉರುಳಿಕೊಂಡಿದ್ದ. ಪಲ್ಲವಿಗೆ ಬಿಕ್ಕಿ ಬಿಕ್ಕಿ ಅಳುವಂತಾಯಿತು. ಅಭಿಜಿತ್ ಇತ್ತೀಚೆಗೆ ಹೀಗೆ ಮಾಡುತ್ತಾ ಇದ್ದ. ಮೊದಲಿನ ಹಾಗೆ ಪ್ರೀತಿಯಿಂದ ಮಾತನಾಡುವುದಾಗಲಿ, ವಿಚಾರಿಸಿಕೊಳ್ಳುವುದಾಗಲಿ, ಹೊರಗಡೆ ಕರೆದುಕೊಂಡು ಹೋಗುವುದಾಗಲಿ ಒಂದು ಇಲ್ಲ. ಹೋಗಲಿ, ತಾನೇ ಕೇಳಿದರೂ ಸಹ ಸರಿಯಾಗಿ ಉತ್ತರವಿಲ್ಲ. ಸದಾ ಸಿಡುಕು, ಸದಾ ಸುಸ್ತು. ಏನಾದರೂ ಹೇಳಿದರೆ ಅದೆಲ್ಲ ನಿನಗ್ಯಾಕೆ, ನಿನ್ನ ಕೆಲಸ ನೀನು ನೋಡ್ಕೊ ಎಂದು ಗಂಟು ಮುಖ ಹಾಕಿ ಹೊರಟು ಹೋಗುತ್ತಿದ್ದ. ಹೀಗೇಕೆ? ಸ್ನೇಹಿತನ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ತನ್ನ ತಂಗಿನ ಮದುವೆ ಮಾಡಿಕೊಟ್ಟ ಪ್ರದೀಪ್. ಆದರೆ ಅಭಿಜಿತ್ ಮಾತ್ರ ಹೆಂಡತಿಯನ್ನು ತುಂಬ ತಾತ್ಸಾರವಾಗಿ ಕಂಡ. ಈ ಕಥೆಯ ಮುಂದಿನ ಭಾಗನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು.